ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಮಜ್ಜಿಗೆ ಅಂಬಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಮ್ಮಮ್ಮ ನಮಗೆ ಅವಾಗೆಲ್ಲ ಮಾಡಿಕೊಡ್ತಿದ್ರು. ಇದನ್ನು ಸುಮಾರು ಟೈಮ್ ಆಯಿತು ಇದನ್ನು ಕುಡ್ದು. ನಾವು ಸುಮಾರು ಟೈಮಿಂದ ನಾವು ಇದನ್ನು ರಾಗಿ ಅಂಬಲಿನ ಕುಡ್ದೇ ಇಲ್ಲ. ಅದರಿಂದ ಇವತ್ತು ಅದು ಕುಡಿಬೇಕು ಅನ್ನೋ ಮನಸ್ಸಾಯಿತು. ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು. ಮತ್ತು ರಾತ್ರಿ ನಮ್ಮಮ್ಮ ಸಾಂಬಾರು ಮುದ್ದೆ ಮಾಡಿದರು. ಅದನ್ನು ನಾವೆಲ್ಲ ಮುದ್ದೆ ತಿಂದ್ವಿ. ಅದ್ರಲ್ಲಿ ನನ್ನ ತಮ್ಮ ಒಬ್ಬ ಮುದ್ದೆ ತಿನ್ನಲಿಲ್ಲ. ಆ ಮುದ್ದೆನ ಹಾಗೆ ಎತ್ತಿಟ್ಟಿದ್ದೆ. ಮತ್ತು ಬೆಳಿಗ್ಗೆ ಎತ್ತಿ ಅದನ್ನ ಬಟ್ಲಿಗೆ ಹಾಕಿಟ್ಟಿದ್ದೆ ಹಾಗೇ. ಅದನ್ನು ಮಧ್ಯಾಹ್ನ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತು, ಹೊಟ್ಟೆ ಸಿಕ್ತಿತ್ತು ಅಂತ ಒಳಗಡೆ ಹೋದಾಗ ಅದು ಮುದ್ದೆ ಕಾಣ್ತು ನನ್ನ ಕಣ್ಣಿಗೆ. ಮತ್ತು ಆ ಮುದ್ದೆನ ಜಾರೊಳಿಗೆ ಹಾಕೊಂಡು ಮತ್ತು ಮೊಸರನ್ನ ಹಾಕೊಂಡು ರುಬ್ಕೊಂಡೆ. ಅದೇ ಮುದ್ದೆನ ನುಣ್ಣಗೂ ಆಗಬಾರ್ದು. ಮುದ್ದೆ ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು ಮುದ್ದೆ. ಆ ಥರ ನುಣ್ಣಗೆ ಇದು ಮಾಡ್ಕೊಳ್ಳಿ, ರುಬ್ಕೊಳ್ಳಿ. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಮತ್ತು ಒಂದು ಲೋಟ ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಲೋಟನೂ ಪಾತ್ರೆಯಲ್ಲಿ ಎರಡರಲ್ಲೂ ಮಿಕ್ಸ್ ಮಾಡಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಅದಕ್ಕೆ ಈ ಒಂದು 2 ಈರುಳ್ಳಿನ ಕಟ್ ಮಾಡಿ ಸಣ್ಣಕ್ಕೆ ಹಾಕಿದ್ದೀನಿ. ಇದಕ್ಕೆ ಮತ್ತು ಕೊತ್ತಂಬರಿ ಎಲ್ಲನ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಮನೇಲಿ, ಅದರಿಂದ ಹಾಕಿಲ್ಲ ನಾನು. ಮತ್ತು ಅದಕ್ಕೆ ರುಚಿಗೆ ಉಪ್ಪು, ಮತ್ತು ಇಲ್ಲಿ ನೋಡಿ ಒಂದು ಲೋಟ ಮಜ್ಜಿಗೆ ಅಂಬಲಿ. ಇದನ್ನು ಕುಡಿದ್ರೆ ಎಷ್ಟು ತಂಪಾಗಿರುತ್ತೆ ಅಂದರೆ ಎದೆ ಉರಿ, ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗುತ್ತೆ. ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ.